ಬಿಜೆಪಿ ಭಿನ್ನರ ಗೇಮ್ ಪ್ಲಾನ್ ಇನ್ನೂ ಮುಗಿದಿಲ್ಲ. ದೆಹಲಿ ಅಂಗಳದಲ್ಲಿ ತಮ್ಮ ಆಟವನ್ನು ಮುಂದುವರಿಸಿದ್ದಾರೆ. ಇನ್ನೊಂದೆಡೆ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಎರಡು ಬಣಗಳ ನಡುವೆ ಹಾವು ಏಣಿ ಆಟ ಮುಂದುವರಿದಿದ್ದು ದೆಹಲಿ ಸಿಎಂ ಆಯ್ಕೆಯಾಗುವವರೆಗೂ ಈ ಸಮರ ಮುಂದುವರಿಯಲಿದೆ. ಕೇಂದ್ರ ಸಚಿವರ ನಿವಾಸದಲ್ಲಿ ಲಿಂಗಾಯತ ನಾಯಕರ ಸಭೆ. ವಿಜಯೇಂದ್ರ ದೆಹಲಿ ಭೇಟಿ ಬೆನ್ನಲ್ಲೇ ಯತ್ನಾಳ್ಗೆ ನೋಟಿಸ್. ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಗದ್ದುಗೆ ಏರುವ ಸಂಭ್ರಮದಲ್ಲಿದ್ರೆ ಇತ್ತ ರಾಜ್ಯ ಬಿಜೆಪಿ ಮಾತ್ರ ಭಿನ್ನ ಮತದಲ್ಲೇ ಬೇಯುತ್ತಿದೆ. ಗೆಲುವು ನಮ್ಮದೇ ಎನ್ನುತ್ತಿರುವ ಎರಡು ಬಣಗಳು ಹೈಕಮಾಂಡ್ಗೆ ಎಲ್ಲಾ ರೀತಿಯ ಮಾಹಿತಿ ನೀಡಲು ಇನ್ನಿಲ್ಲದ ಕಸರತ್ತು ನಡೆಸಿವೆ. ಯತ್ನಾಳ್ ದೆಹಲಿಗೆ ಹೋಗಿದ್ದೆಯಾದರೂ ಲಿಂಗಾಯತ ನಾಯಕರು ಮಾತ್ರ ಕೇಂದ್ರ ಸೋಮಣ್ಣ ಮನೆಯಲ್ಲಿ ಸಭೆ ನಡೆಸಿದ್ದಾರೆ. ಇದು ಹೈಕಮಾಂಡ್ ಸೂಚನೆ ಮೇರೆಗೆ ನಡೆದ ಸಭೆ ಎನ್ನಲಾಗ್ತಿದೆ. ಲಿಂಗಾಯತ ಸಮುದಾಯದ ಎಲ್ಲ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ಮಾಹಿತಿ ಕೊಡಿ ಅಂತ ಸಚಿವ ಸೋಮಣ್ಣಗೆ ಹೈನಾಯಕರು ಹೇಳಿದ್ದಾರಂತೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಮುರುಗೇಶ್ ನಿರಾಣಿ, ಬಿಪಿ ಹರೀಶ್ ಸೇರಿದಂತೆ ಹಲವರು ಸಭೆ ಸೇರಿದ್ದಾರೆ. ಒಂದೆರಡು ದಿನಗಳಲ್ಲಿ ಹೈನಾಯಕರ ಗಮನಕ್ಕೆ ಎಲ್ಲ ವಿಚಾರವನ್ನ ಸೋಮಣ್ಣ ತರಲಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ದೆಹಲಿಗೆ ತೆರಳಿದ್ದಾರೆ. ಎಲ್ಲರೂ ಮೊದಲು ಭಾವಿಸಿದ್ದು ಸೋಮಣ್ಣ ಮನೆಗೆ ಪೂಜೆಗೆ ತೆರಳಿದ್ದಾರೆ, ರೆಬಲ್ಸ್ ಮುಖಾಮುಖಿ ಆಗಬಹುದು ಅಂತ. ಆದ್ರೆ ವಿಜಯೇಂದ್ರ ಅವರಿಗೆ ಸೋಮಣ್ಣ ನಿವಾಸಕ್ಕೆ ಆಹ್ವಾನವೇ ಇಲ್ಲವಂತೆ. ಹೀಗಾಗಿ ವಿಜಯೇಂದ್ರ ದೆಹಲಿಗೆ ತೆರಳಿದ್ರು ಸೋಮಣ್ಣ ಮನೆಗೆ ಹೋಗಲು ಆಗಲಿಲ್ಲ. ಆದ್ರೆ ಅವರ ಸಹೋದರ ರಾಘವೇಂದ್ರ ಅವರಿಗೆ ಪೂಜೆಗೆ ಬರುವಂತೆ ಆಹ್ವಾನ ನೀಡಲಾಗಿತ್ತು. ರಾಘವೇಂದ್ರ ಆಹ್ವಾನ ಪುರಸ್ಕರಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಕೆಲವರು ವಿಜಯೇಂದ್ರ ಅವರಿಗೆ ಕರೆಯಿರಿ ಅಂತ ಸಲಹೆ ನೀಡಿದ್ರಂತೆ. ಆದ್ರೆ ಹಾಗೆ ಮಾಡಲು ಆಗಲ್ಲ ಅಂತ ಉತ್ತರ ಕೇಳಿ ಸುಮ್ಮನಾಗಿದ್ದಾರಂತೆ. ಮತ್ತೊಂದೆಡೆ ವಿಜಯೇಂದ್ರ ದೆಹಲಿಗೆ ಹೋಗಿ ಸುಮ್ಮನೆ ಕುಳಿತುಕೊಂಡಿಲ್ಲ ಎನ್ನುವ ಮಾತುಗಳಿದೆ. ಯತ್ನಾಳ್ ಅವರಿಗೆ ಮತ್ತೊಂದು ನೋಟಿಸ್ ಬಂದಿದ್ದು ಸುಮ್ಮನೆ ಅಲ್ಲ ಅನ್ನುತ್ತಿದ್ದಾರೆ ಕೆಲವರು. 72 ಗಂಟೆಯೊಳಗೆ ಉತ್ತರ ನೀಡಿ, ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದೀರಿ, ಉತ್ತರ ಕೊಡದಿದ್ದರೆ ಕ್ರಮ ತಗೊಳ್ತೀವಿ ಅಂತ ಖಡಕ್ ಆಗಿ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ನೋಟಿಸ್ ನೀಡಿದ್ದಾರೆ. ಸೇಡು ತೀರಿಸಿಕೊಳ್ತಾರ ಕೇಂದ್ರ ಸಚಿವ ವಿ ಸೋಮಣ್ಣ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2 ಕಡೆ ಸ್ಪರ್ಧಿಸಿದ್ದ ಸೋಮಣ್ಣ 2 ಕಡೆ ಸೋತಿದ್ರು. ಇದಕ್ಕೆ ಕಾರಣ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅನ್ನೋದು ಸೋಮಣ್ಣ ಅವರ ಬೇಸರವಾಗಿತ್ತು. ಸೋಲಿಗೆ ಕಾರಣವಾದವರ ವಿರುದ್ಧ ಕೆಂಡಾಮಂಡಲವಾಗಿದ್ದ ಸೋಮಣ್ಣ ಕೊನೆಗೆ ಯಡಿಯೂರಪ್ಪ ನಿವಾಸಕ್ಕೆ ಹೋಗಿದ್ರು. ಒಂದು ರೀತಿಯ ರಾಜಿ ಸಂಧಾನವೂ ಆಗಿತ್ತು. ಆ ಬಳಿಕ ತುಮಕೂರು ಟಿಕೆಟ್ ಪಡೆದು ಸಂಸದರಾದರೂ ಗೆಲ್ಲುವವರೆಗೂ ಅಳುಕಿನಲ್ಲೇ ಇದ್ರು. ಮತ್ತೆ ಒಳೇಟು ಕೊಡ್ತಾರೆ ಎಂಬ ಭಯವಿತ್ತು. ಈಗ ಸೋಮಣ್ಣ ಅವರ ಕೈಗೆ ಪ್ರಬಲ ಅಸ್ತ್ರ ಸಿಕ್ಕಿದೆ. ಲಿಂಗಾಯತರ ಅಭಿಪ್ರಾಯ ಪಡೆದು ಹೈಕಮಾಂಡ್ ನಾಯಕರಿಗೆ ಕೊಡುವ ಮಹತ್ತರ ಜವಾಬ್ದಾರಿ ಇದೆ. ಹೀಗಾಗಿ ಸೇಡು ತೀರಿಸಿಕೊಳ್ತಾರಾ ಅಥವಾ ಹಳೆಯದನ್ನೆಲ್ಲ ಮರೆತು ಹೊಸ ಹೆಜ್ಜೆ ಇಡ್ತಾರಾ ಅನ್ನೋದು ಈಗಿರುವ ಕುತೂಹಲ. ಒಟ್ಟಿನಲ್ಲಿ ನಾನಾ ನೀನಾ ಎನ್ನುವ ಜಂಗಿ ಕುಸ್ತಿಯಲ್ಲಿ ಯಾರ ಕೈ ಮೇಲಾಗಲಿದೆ ಅನ್ನೋದು ದೆಹಲಿ ಸಿಎಂ ಆಯ್ಕೆ ಬಳಿಕ ಗೊತ್ತಾಗಲಿದೆ. ಅಲ್ಲಿಯವರೆಗೆ ರಿಂಗ್ ಒಳಗೆ ಕುಸ್ತಿ ಮುಂದುವರಿಯಲಿದೆ. ಜನಾರ್ದನ್ ಹೆಬ್ಬಾರ್, ಜೈ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.